ರಾಮಣ್ಣ ನನ್ ಡಬ್ಬ ಕೊಡು. ನನ್ನ ನರಿ ನರ ನರಿ ನನ್ನ ನನ್ನ ನರಿ ನರ ನರಿ ನನ್ನ ಕೂದಲೇಟ್ ಆಯ್ತು ಕಾಣ ನಾವು ನರ ನರಿ ನನ್ನ ನರಿ ನರ ನರಿ ನನ್ನ ರೆಡಿಯಾಗಿದೆ. ಇಲ್ಲಿ ಕೊಡು ಜನಕ್ಕೆ. ಅಮ್ಮ ಬೇಡ ಬಿಡು, ನಿನ್ನ ಕೈ ನೋವು ಅಂತಿದ್ಯಲ್ಲ, ನಾನೇನು ಬಂದು ತೊಗೊಂಡು ಹೋಗ್ತೀನಿ. ಇದಿಲ್ಲೇ ಇರಲಿ, ನಾನು ರಘುಪತಿ ಸರ್ಗೆ ಹೇಳ್ಬಿಟ್ಟು ಬರ್ತೀನಿ. ಪರವಾಗಿಲ್ಲಮ್ಮ, ನಾನು ತೊಗೊಂಡು ಹೋಗ್ತೀನಿ. ಅಮ್ಮ ಬೇಡ ಅನ್ನಲ್ಲ, ನೀ ಇಲ್ಲೇರು, ನಾ ಹೋಗ್ಬಿಟ್ಟು ಬರ್ತೀನಿ. ಸಿರಣ ಹಿಟ್ಟನ್ನ ಬಾಬುಗಳಿಗೆ ಕೊಟ್ಟು ಕಳಿಸು. ಆಯ್ತು ರಾಮಣ್ಣ. ನಾ ಬಾಬು ಹಿಟ್ಟು ತಗೊಂಡು ಉಸ್ತಾದಿ ಕೊಡ್ಲಾ? ಸರಿ ಕಾರಣ, ನಾನು ಬರ್ತೀನಿ. ಅಪ್ಪ ಮಗಳಿಗೆ ಒಂದಿನೂ ಬಿಡುವೆ ಇರೋದಿಲ್ಲ. ನಾನೇನು ದಿನ ಕರಿತೀನಾ? ಇವತ್ತೇನೋ ಕೈ ನೋವು ಅಂತ ಕರೆದೆ ಅಷ್ಟೆ. ಹೋಗ್ಲಿ ಬಿಡು, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದೇ ಸರಿ. ಅಬ್ಬಬ್ಬಾ, ಎಷ್ಟೊಂದು ಬಿಸಿಲು ಇವತ್ತು. ಅಮ್ಮ ಅಮ್ಮ ನಿಂತ್ಕೊಳ್ಳಿ. ಯಾರು? ಓ ನೀನಪ್ಪ, ಕಬ್ಬಿನ ಹುಡುಗ. ಏನು? ಡಬ್ಬ ಕೊಡಿ, ತಗೊಬತ್ತೀನಿ. ಅಯ್ಯಯ್ಯೋ, ನೀನು ಎಜುಕೇಷನ್ ಮಿನಿಸ್ಟ್ರ್ ಮಗ, ನಿನ್ನ ಕೈಲಿ ಭಾರ ಹೊಸದ? ಬೇಡ ಬೇಡ, ನಾನೇ ತರ್ತೀನಿ. ಮಂತ್ರಿ ಮಗ ಬಿಟ್ರೆ ಭಾರ ಬರಬಾರ್ದು ಅಂತ ರೂಲ್ಸ್ ಐತಾ? ಕೊಡಿ ಇಲ್ಲಿ. ಅಯ್ಯೋ ಬೇಡಪ್ಪ, ನಾನು ತಗೋಬರ್ತೀನಿ. ನೀವು ಕೊಡಿಮ್ಮ, ಹೇಳ್ತೀನಿ. ಬೇಡ, ಕೊಡಿ ಇಲ್ಲಿ. ನಿಧಾನ. ನಾನು ನಿನ್ನ ಮಿಲ್ಲಲ್ಲಿ ನೋಡಿದೆ, ನೀನು ಯಾಕೆ ಮುಖ ಮುಚ್ಕೊಂಡು ನಿಂತಿದ್ದೆ? ನಾನಾ? ಇಲ್ವಲ್ಲ, ಬೇರೆ ಯಾರೋ ಇರ್ಬೋದು. ಇಲ್ವಾ? ಹ್ಞೂ. ಹಾಗಾದ್ರೆ ನನ್ನ ಭ್ರಮೆ ಅಂತೀಯಾ? ಹಾಂ ಇರ್ಬೋದು, ಯಾಕೆಂದರೆ ವಯಸ್ಸಾಯ್ತಲ್ಲ, ಈ ಮರುವು ಭ್ರಮೆ ಎಲ್ಲ ಗೊತ್ತಿಲ್ದಂಗೆ ಬರ್ತದೆ. ಹಾಗಂತೀಯಾ? ಹ್ಞೂ, ಮತ್ತೆ ಇರ್ಬಹುದು. ಏನಪ್ಪ, ಸ್ವಲ್ಪ ನಿಧಾನವಾಗಿ ನಡಿ. ನೀನು ಇಷ್ಟು ಬೇಗ ಬೇಗ ನಡೆದ್ರೆ ನಂಗೆ ನಿಜವಾಗ್ಲೂ ವಯಸ್ಸಾಯ್ತೇನೋ ಅಂತ ಅನ್ಸ್ಬಿಡುತ್ತೆ. ಅಯ್ಯೋ ಅಮ್ಮ, ಅವ್ರ ಕೈಲಿ ಯಾಕೆ ಕೊಡಕ್ಕೆ ಹೋದೆ? ನಾನು ಕೊಡ್ಲಿಲ್ಲ ಕಣೆ, ಅವರೇ ತಗೊಂಡು ಬರ್ತೀನಿ ಅಂತ ತಗೊಂಡ್ರು. ಕೊಡಿ ಇಲ್ಲಿ, ಕೊಡಿ ಇಲ್ಲಿ. ಜಾನಕಿ, ನೀನು ಯಾಕೆ ಬರೋದಕ್ಕೆ ಹೋದೆ? ನಾನು ಹೋಗ್ತೀನಿ ಅಂತ ಹೇಳಿರ್ಲಿಲ್ವಾ? ನೀನು ವಾಪಸ್ ಸ್ಕೂಲಿಗೆ ಹೋಗು. ಬಾಪ್ಪ. ಅಪ್ಪ ಮಗಳಿಬ್ರು ಒಂದೇ. ಬರ್ಬೇಡ ಅಂತ ಎಷ್ಟು ಹೇಳಿದ್ರು ಬೆಕ್ಕಿನ ಹಾಗೆ ಹಿಂದೆನೇ ಬರ್ತಿದ್ದಾಳೆ. ಬಾಪ್ಪ, ಇಲ್ಲಿಟ್ಬಿಡು. ತುಂಬ ಥ್ಯಾಂಕ್ಸ್ ಕಣಪ್ಪ. ಒಳಗೆ ಬಾ. ಇಲ್ಲ, ನಾನು ಗಳ್ಳಿ ಮನೆಗೆ ಇಡ್ತರಕ್ಕೆ ಹೋಗ್ಬೇಕು. ಕಾಫಿ ಟೀ ಏನಾದರೂ ಕುಡ್ಕೊಂಡು ಹೋಗು. ಪರವಾಗಿಲ್ಲ. ರವೆ ಉಂಡೆ ಏನಾದರೂ ತಿನ್ಕೊಂಡು ಹೋಗು. ಜಾನಕಿ ತಗೊಂಡು ಬಾ. ಸರಿಮಾ. ಬೇಗ ತಗೊಂಡ್ ಬಾ ಜಾನಕಿ. ಅಲ್ಲ, ನಾನೇನಾದ್ರು ತೆಪ್ಪು ಮಾತಾಡದ್ನಾ? ಮತ್ತು ಅವ್ರು ಯಾಕಂಗೆ ನಗಾಡ್ತಿದ್ರು? ಅವಳು ಸ್ವಲ್ಪ ಹಾಗೇನೆ, ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಜಾನಕಿ, ಬೇಗ ಬಾ.
ಕೊಡು. ತಗೊಳ್ಳಿ. ತಗೋಪ್ಪ. ಹೇಳ್ಕೊಡು. ಮೇಡಮ್ ಹೆಡ್ ಮಾಸ್ಟರ್ ಕರಿತಿದ್ದಾರೆ ಬರ್ಬೇಕಂತೆ. ಹಾ ಬರ್ತೀನಿ. ಯಾಕಪ್ಪ ಹಾಗೆ ನಿಂತ್ಕೊಬಿಟ್ಟೆ? ತಿನ್ನು. ಬೇಡ, ನಾನು ಆಮೇಲೆ ತಿನ್ಕತ್ತೀನಿ. ಹಾಗಾದ್ರೆ ಇನ್ನೊಂದೆರಡು ತಗೋ. ಬೇಡ ಬೇಡ, ಸಾಕು, ನಾನು ಬರ್ತೀನಿ. ನೀನ್ ಯಾಕೆ ಹಾಗೆ ನಗ್ತಿದ್ಯಾ? ಮುಂದೆ ನಿಂತು ಮಾತಾಡಿದ್ರೆ ನಾಚ್ಕೋತಾರೆ, ಸಹಾಯ ಮಾಡೋಕ್ ಮಾತ್ರ ಮೊದಲು ಬರ್ತಾರೆ. ರಾಮಾಯಣ ಬರ್ತಂಕಲ್ಲ. ಕೈಯಲ್ಲೇನೋ ಇಟ್ಕೊಳಕ್ ಕಾಣ್ತಿದ್ದಕ್ಕಲ್ಲ. ಬಿಡ್ರಲ್ಲ, ಸ್ಯಾನೆ ಆಯ್ತು ನಿಮ್ದು. ಇದು ನಿಮ್ಗೆಲ್ಲ ಕೊಟ್ಟಿರೋದು ನಂಗೆ. ಯಾವನಾರ ಕೈ ಮಡಗೋದ್ರ ಸರಿ ಇರಕ್ಕಿಲ್ಲ. ಆಮೇಲೆ ಹಂಗಾದ್ರೆ ಕೈ ಹಾಕಕ್ಕಿಲ್ಲ, ಸೀದಾ ಬಾಯಿಗೆ ಹಾಕೋತೀವಿ. ತೆಗ್ದು ಮಡಗ್ದ ಅಂದ್ರೆ ಇವಾಗ ಹೇಳ್ತಾ ಅಲ್ವ ನಂಗೆ ಕೊಟ್ಟಿರೋದು ಅಂತ. ಓರ್ಲ ಆಡ್ಕೊ ಹೋಗಿ. ತೆಗಿಲ ಓಲ ಕಡಿಕೆ. ಯಾಕೆ ಹಿಂಗ್ ಆಡ್ತಿದ್ಯಾ ರಮಣ? ಯಾರು ಕೊಟ್ರು ರವೆ ಉಂಡೆ? ಅದೆಲ್ಲ ನಿಂಗೆ ಯಾಕೆ? ನಡೀರಿ, ನಾನು ಹೋಗ್ಬೇಕು. ನಂಗೆ ಗೊತ್ತು. ಜಾನಕಿ ಮೇಡಮ್ ತಾನೇ ರವೆ ಉಂಡೆನ ಕೊಟ್ಟಿದ್ದು. ನಿನ್ನ ಇಟ್ಟೆತ್ಕೊಂಡು ಅವ್ರ ಮನೆವರೆಗೂ ಹೋಗಿದ್ ವಿಷಯನ ನಮ್ಮ ಹುಡ್ಗ ಬಂದು ಹೇಳ್ದ. ಓಹೋ, ಕೂಲಿ ಮಾಡೋದಕ್ಕ ಸಂಬಳ ಇದು? ಮುಷಲ ಬಾಯಿ, ಕೂಲಿ ಗೀಲಿ ಏನಿಲ್ಲ, ನಾನು ಅವ್ರಿಗೆ ಸಹಾಯ ಮಾಡಿದೆ ಅಷ್ಟೇ. ನಿನಗೆ ಕೊಟ್ಟಿಲ್ಲ ಅಂದ್ರೆ ನೀನ್ ಕೂಲಿ ಮಾಡಿದ ವಿಷಯ ಎಲ್ಲರಿಗೂ ಹೇಳ್ತೀವಿ. ಹೌದೌದು ಹೌದೌದು. ಏನ್ರಲ್ಲ ಧಮ್ಕಿ ಆಗ್ತಿದ್ದೀರಾ? ಅಲ್ಲ ರಮಣ, ನೀನು ನಮ್ಮವನು, ಮೇಡಮ್ ನಮ್ಮವರು, ರವಣೆ ನಮ್ದೇ ಅಲ್ವೇ? ಕೊಡು. ನನ್ನ ಪೆದ್ದ ಮಗ ಅನ್ಕೊಂಡಿದ್ದೀರಾ? ಸ್ಯಾನೆ ಆಯ್ತು ನಿಮ್ದು. ಹೇಳ್ತಲ್ವಾ, ಉಂಡೆ ತಿನ್ಕೊಂಡಾಯ್ತು. ಜಾಗ ಖಾಲಿ ಮಾಡಿ ಹೋಗಿ. ಹಂಗಾರೆ ಬಾ, ಊರೆಲ್ಲ ಡಂಗೂರ ಹೊಡಿತೀವಿ. ಎಲ್ಲ ಕೂಗ್ರಲ್ಲ. ಬ್ರಹ್ಮಚಾರಿ ರಾಮಣ್ಣ ಹಳ್ಳಕ್ ಬಿದ್ದ ನೋಡ್ರಣ್ಣ. ಬ್ರಹ್ಮಚಾರಿ ರಾಮಣ್ಣ ಹಳ್ಳಕ್ ಬಿದ್ದ ನೋಡ್ರಣ್ಣ. ಬ್ರಹ್ಮಚಾರಿ ರಾಮಣ್ಣ, ಬ್ರಹ್ಮಚಾರಿ ರಾಮಣ್ಣ ಹಳ್ಳಕ್ ಬಿದ್ದ ನೋಡ್ರಣ್ಣ. ಬ್ರಹ್ಮಚಾರಿ ರಾಮಣ್ಣ ಹಳ್ಳಕ್ ಬಿದ್ದ ನೋಡ್ರಣ್ಣ. ಹಾ ಅಪ್ಪಯ್ಯ, ನನಗೇನು, ಆರಾಮಾಗಿದ್ದೀನಿ. ಬ್ರಹ್ಮಚಾರಿ ರಾಮಣ್ಣ ಹಳ್ಳಕ್ ಬಿದ್ದ ನೋಡ್ರಣ್ಣ. ಬ್ರಹ್ಮಚಾರಿ ರಾಮಣ್ಣ ಹಳ್ಳಕ್ ಬಿದ್ದ ನೋಡ್ರಣ್ಣ. ಬ್ರಹ್ಮಚಾರಿ ರಾಮಣ್ಣ ಹಳ್ಳಕ್ ಬಿದ್ದ ನೋಡ್ರಣ್ಣ. ಬ್ರಹ್ಮಚಾರಿ ರಾಮಣ್ಣ. ಒಳ್ಳೆ ಕತೆ ನಿಮ್ದು. ಬೆಳಗ್ಗೆ ಹೋಗಿ ಕತ್ಲಾಯ್ತೈತೆ, ಓರ್ಲ ಅಟ್ಟಿಗೆ. ಅಪ್ಪಯ್ಯ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಹುಡುಗ್ರ ನಿಂತ್ಕೊಳ್ರು. ಬೈಯೋದಿಲ್ಲ ಬನ್ರೋ. ತಿನ್ನೋಕೆ ತಿಂಡಿ ಕೊಡ್ತೀನಿ. ರಾಮಣ್ಣ ಹಳ್ಳಕ್ಕೆ ಬಿದ್ನ. ಇದೇನಿದು ಹೊಸ ಕತೆ? ತಿಳ್ಕೊಳ್ಳೇಬೇಕು.
ಯಾಕ್ರೋ ರಾಮಣ್ಣನ ಚುಡಾಯಿಸ್ತಾ ಇದ್ರಿ? ಏನ್ ವಿಷಯ? ನಾವೇನ್ ಚುಡಾಯಿಸ್ಲಿಲ್ಲಪ್ಪ. ಏ ಸುಳ್ಳು ಹೇಳ್ಬಾರ್ದು. ನಾನೇ ಕೇಳಿಸ್ಕೊಂಡೆ. ರಾಮಣ್ಣ ಹಳ್ಳಕ್ ಬಿದ್ದ ಅಂತ ಏನೋ ಹೇಳ್ತಿದ್ರಿ. ಏನದು? ಅಯ್ಯೋ, ಇಲ್ಲೇ ಹೊರಗೆ ನಿಂತಿದ್ದೀರಲ್ಲ, ಬನ್ನಿ ಒಳಗೆ. ಬನ್ರೋ. ಕೂತ್ಕೊಳ್ಳಿ. ರಾಮಣ್ಣ ಹಳ್ಳಕ್ ಬಿದ್ದ ಅನ್ನೋದನ್ನ ಕೇಳಿಸ್ಕೊಳ್ಳೋದಕ್ಕೆ ನನಗೂ ಖುಷಿ ಆಗ್ತಿದೆ. ನೀವು ಹೇಳಿದ್ರೆ ನಿಮ್ಮ ಜೊತೆ ನಾನು ಖುಷಿ ಪಡ್ತೀನಿ ಕಣ್ರೋ. ನೀವು ಹೇಳಿದ್ರೆ ನಿಮ್ ಎಲ್ರಿಗೂ ಲಾಡು, ನಿಪ್ಪಟ್ಟು, ಚಾಕ್ಲೇಟ್ ಎಲ್ಲ ಕೊಡ್ತೀನಿ. ಹೇಳ್ರೋ. ಅದು ರಾಮಣ್ಣನಿಗೆ ಮೇಡಮ್ ಕೊಟ್ಟಿದ್ ರವೆ ಉಂಡೆನಾ, ಅವನು ನಮ್ ಕೊಡ್ದೆ ತಿನ್ಕೊಂಡ್ಬಿಟ್ಟ. ಮೇಡಮ್ಮ ಎಲ್ಲಿ, ಯಾವಾಗ? ರಾಮಣ್ಣ ಇಟ್ಟೊತ್ಕೊಂಡು ಮನೆ ಕಡೆಗೆ ಕೂಲಿ ಮಾಡ್ಕೊ ಹೋದಾಗ ರವೆ ಉಂಡೆ ಕೊಟ್ಟು ಕಳ್ಸಿದ್ರು. ಓಹೋ, ಸರಿ ನೀವೆಲ್ಲರೂ ಹೊರಡಿ. ನಮ್ಗೆ ಲಾಡು, ಚಾಕ್ಲೇಟ್ ಉಪ್ಪಿಟ್ಟು. ಏಯ್ ನಡೀರೋ ಹೊರಗೆ. ಚಾಕ್ಲೇಟ್ ಅಂತೆ, ನಿಪ್ಪಟ್ಟಂತೆ. ನಡೀರೋ ಹೊರಗೆ, ನಡೀರೋ. ಏನ್ ನೋಡ್ತಿದ್ಯಾ? ನಡಿ, ಹೋಗು ಅಂದೆ. ನಮ್ಮ ಕೋಣ ಯಾಕೋ ರಾಂಗ್ ರೂಟಲ್ಲಿ ಓಡ್ತಿದ್ಯಲ್ಲ. ಇನ್ನು ಮೇಲೆ ಸ್ವಲ್ಪ ಮೂಗ್ ದರ ಬಿಗಿ ಹಿಡಿಬೇಕಾಗಿದೆ. ಇವತ್ತು ಹೆಂಗಾನ ಮಾಡಿ ಅವನು ಒಪ್ಪಿಸ್ಬೇಕು. ಏನಂತೀಯ? ಆಯಿತು ಸಾಹೇಬ್ರೆ, ನಾನು ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಅಲ್ಲ, ಆಗಕ್ಕೆ ಬೇಕು ಅಂತ ಅನ್ಕ. ಬಂದ ಶುರು ಮಾಡ್ಕ. ಅಪ್ಪಯ್ಯ ಕರೆದ್ರ? ಏನಾರ ಕೆಲಸ ಇತ್ತಪ್ಪಯ್ಯ? ಏನ್ ಕೆಲ್ಸ ಇಲ್ಕಂಡ್ರಮ್ಮ, ನಿನಗೆ ಅಂತ ಏನೋ ತಂದೀವ್ನಿ, ಕೊಡವ ಅಂತ. ನಂಗ ರಾಜೀವ್ ಕೊಡು. ರಮಣ, ಸಾಹೇಬರು ನಿನಗೇಂತ ತಂದವ್ರಿ, ತಗೊಳಪ್ಪ. ಏನಪ್ಪಯ್ಯ ಇದು? ಏನ್ ಇಲ್ಕಣಪ್ಪ, ಬೆಂಗಳೂರಿಗೆ ಹೋಗಿದ್ನಾ, ಒಬ್ರು ಶಾಪಿಂಗ್ ಕರ್ಕೊಂಡು ಹೋದ್ರು. ಅಂಗಿ ನೋಡಿದೆ, ನಿಂಗೆ ಚೆನ್ನಾಗಿರ್ತದೆ ಅಂತ ಅನಿಸ್ತು, ತಂದೆ ಕಲ. ಕರ್ಕೊಂಡೋದವ್ರು ಯಾರು ಗೊತ್ತಾ? ಯಾರಪ್ಪಯ್ಯ? ನನ್ನ ಹಳೆ ಗೆಳೆಯ ದೇವಯ್ಯ ಅಂತಿದ್ನಲ್ಲ, ಅವನೇಯ. ಆದರೆ ಪಾಪಕಲ ಈಗ ಶಾನೆ ಬೇಜಾರಲ್ಲ ಅವನೇ. ಯಾಕೆ, ಏನಾಯ್ತಪ್ಪಯ್ಯ? ಮಕ್ಕಳು ಮದುವೆ ವಯಸ್ಸಿಗೆ ಬಂದರೆ ಅವ್ರು ಮದುವೆ ಮಾಡಿ ಮುಗಿಸೋವರೆಗೂ ಹೆತ್ತವ್ರ ಮನಸ್ಸಿಗೆ ನೆಮ್ಮದಿ ಇರೋಕ್ಕಿಲ್ಲ ಕಲ. ಈಗ ಅವನಿಗೆ ಬಂದಿರೋದು ಅದೇ ಚಿಂತೆನೇ. ಅವನ ಮಗಳದ್ದು ಒಂದೇ ಹಠ ಅಂತೆ ಕಲ. ನಾನು ಮದುವೆ ಆದರೆ ಹಳ್ಳಿ ಹುಡುಗನ್ನೇ ಆಗೋದು, ಅದರಲ್ಲೂ 60-70 ಎಕರೆ ಹೊಲ ಗದ್ದೆ ಮಾಡಿಕೊಂಡು ಭೀಮನ್ ಥರ ಮೈ ಬೆಳೆಸ್ಕೊಂಡಿರೋವನ್ನೇ ಆಗೋದು ಅಂತ ಒಂಟಿ ಕಾಲ ನಿಂತವಳಂತೆ. ರಾಮ ನೋಡ್ಲಾ, ಅಂಥವ್ರು ಯಾರಾದ್ರೂ ಗೊತ್ತಿದ್ರೆ ದೇವ ಹೆಂಗೆ ಹೇಳೋಣ? ಸಾಹೇಬ್ರೆ, ಕಾವೇರಿ ದಡದಲ್ಲಿ ನಿಂತ್ಕೊಂಡು ದಾಹ ಅಂದಂಗಾಯ್ತು ನೋಡಿ ನಿಮ್ಮ ಮಾತು. ಅಂದರೆ ಏನು ಹೇಳ್ತಿದ್ಯಾ ರಾಜೀವ? ನಮ್ಮ ರಾಮಣ್ಣನೇ ಇಲ್ವೇ? ಆ ಹುಡುಗಿ ಹೇಳಿದ್ದಕ್ಕೆ ನಮ್ಮ ರಾಮಣ್ಣನಿಂತ ಗಂಡು ಇನ್ಯಾರು ಸಿಗ್ತಾರೆ ಹೇಳಿ ಸಾಹೇಬ್ರೆ? ರಾಜೀವಣ್ಣ ಏನು ಆಟಾಡಿದ? ನಮ್ಮ ಬ್ರಹ್ಮಚಾರಿ. ಸಾಕು ಸುಮ್ಕಿರ್ಲ. ಅದನ್ನ ಎಷ್ಟು ಸಲ ಹೇಳ್ತೀಯ? ನೀನು ಬ್ರಹ್ಮಚಾರಿ ಆಗಿದ್ದು ಸಾಕು, ಸಂಸಾರಿ ಆಗು. ಒಳ್ಳೆ ಹುಡುಗಿ ಕಲ್ಲ, ಸುಖವಾಗಿರ್ತೀಯ ನೀನು. ಇವಾಗ ನಂಗೆ ದುಃಖದಾಗಿವ್ನಂತ ಯಾರು ಹೇಳಿದ್ದು? ಹಂಗಲ್ಲ ರಾಮಣ್ಣ, ಕಷ್ಟ ಸುಖ ಹಂಚ್ಕೊಳಕ್ಕೆ ನಮ್ಗೆ ಅಂತ ಒಬ್ರು ಜೊತೆ ಬಾಡುವಾ? ಜೊತೆಗೆ ಅವರಲ್ಲ. ಯಾರಲ್ಲ ಅದು? ನಮ್ಮ ಬಾಸು. ನನ್ನ ಕಷ್ಟ ಸುಖ ಎಲ್ಲನೂ ಅವ್ರ ತಾನೇ ಹೇಳ್ಕೊಳ್ಳೋದು. ನಂಗಿನ್ ಯಾರು ಬೇಡ. ನೋ ಪೆದ್ದ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋರೊಬ್ರು ಬೇಕು ಕಲ. ಬಾಸಿಗೆ ಎಲ್ಲ ಅರ್ಥ ಆಗತ್ತಪ್ಪಯ್ಯ. ಬೇಕಾರೆ ನೀವೇ ಬಂದು ಒಂದು ಕಿತ್ತ ಮಾತಾಡಿ ನೋಡಿ.
ನಾನಿವಾಗ ಅವ್ರ ತವನೇ ಹೋಯ್ತಾ ಇವನೇ. ರಾಜೀವಣ್ಣ ನಾನು ಬರ್ತೀನಿ. ಅಪ್ಪಯ್ಯ ಬರ್ತೀನಿ. ಈ ಬುದ್ಧಿ ಇಲ್ದಿರೋ ಪೈಲ್ವಾನಿಗೆ ಹೆಂಗೆ ಅರ್ಥ ಮಾಡಿಸೋದು ರಾಜೀವ? ಸಾಬ್ರೆ, ಸಮಯ ಬಂದಾಗ ರಾಮಣ್ಣಂಗೂ ಅರ್ಥ ಆಗುತ್ತೆ. ಅಷ್ಟಕ್ಕೂ ರಾಮಣ್ಣ ನಿಮ್ಮ ಮಾತು ಮೀರನೇನಲ್ವಲ್ಲ. ಸ್ವಲ್ಪ ಸಮಯ ಕೊಡಿ ಸಾಹೇಬ್ರೆ, ನಾನು ಸ್ವಲ್ಪ ಕಾರ್ಯಕರ್ತರನ್ನ ಭೇಟಿಯಾಗಿ ಬರ್ತೀನಿ. ರಾಮ ಓಡ್ಲಾ ರಾಮ ಓಡು, ನಿಂತ್ಕೋಬೇಡ, ಓಡು. ಬಸ್ಸು, ನನ್ನ ಜೀವನದಲ್ಲಿ ಏನಾಯ್ತೈತೆ ಗೊತ್ತಾ? ಅಪ್ಪಯ್ಯ ನಂಗೆ ಮದುವೆ ಮಾಡಬೇಕು ಅಂತವ್ರೆ. ಬಸ್ಸು ಕೇಳಿಸ್ಕೊಳ್ಳಿ, ಈ ಬ್ರಹ್ಮಚಾರಿಗೆ ಮೂಗ್ದಾರ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾವ್ರೆ. ರಮಣ, ಅದವ ಎಲ್ಲಿಗುಂಟೆ? ತೋಟಕ್ಕೆ ಸದವ. ಗರಡಿ ಮನೆಗೂ ಹೋಗಿಲ್ಲ, ಒಟ್ಟಿಗೂ ಏನು ತಿಂದಿಲ್ಲ. ಮೈಯಾದ್ರೂ ತೊಳ್ಕೊಂಡ್ರೆ ಅದು ಇಲ್ವಾ? ತೋಟಕ್ಕೆ ಹೋಗ್ತೀನಲ್ಲ, ಅಲ್ಲೇ ಮಾಡ್ಕೊತೀನಿ. ತಿಂಡಿ ಸರ್ದವ, ನಂಗೆ ಸ್ಯಾನೆ ಕೆಲಸ ಐತೆ, ನಾವು ಹೋಗ್ಬೇಕು. ಬಸ್ಸು ಬನ್ನಿ, ನಾವು ಹೋಗುಮ. ಏನು ಹುಡುಗನೋ ಏನೋ, ತಿಂಡಿನೂ ತಿಂದೆ ಹಾಗೆ ಹೊಂಟೋದ್ನಲ್ಲ. ಮಧ್ಯಾಹ್ನ ಸ್ವಲ್ಪ ಹೆಚ್ಚಾಗಿ ಊಟ ಕಟ್ಕೊಂಡು ಹೋಗಬೇಕು. ಅಕ್ಕವ್ರೆ, ಈ ಮನೆ ಮುಂದೆ ಹೋಗಿ ಕಬ್ಬಾಕ್ಬಿಟ್ಟು ಬರೋದು, ಮನೆ ತನಕ ಇಟ್ಟು ಹೊತ್ಕೊಂಡು ಹೋಗಿ ಕೊಟ್ಬಿಟ್ಟು ಬರೋದು, ಇವೆಲ್ಲ ಯಾವ್ದ್ರ ಲಕ್ಷಣ ಅಂತ ನಿಮಗೆ ಗೊತ್ತಿದೆಯಾ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಚಂದ್ರಿ. ಓ, ನೀವಿನ್ನೂ ಯೋಚನೆ ಮಾಡ್ಕೊಂಡೇ ಇದ್ದೀರಾ ಅಕ್ಕವ್ರೆ? ಚಂದ್ರಿ, ನೀನೇನು ಯೋಚಿಸ್ತಿದ್ಯಾ ಅಂತ ನನಗೆ ಗೊತ್ತು. ಯಾವತ್ತಿದ್ರೂ ಈ ಮನೆಗೆ ನಾನೊಬ್ಬಳೇ ಸೊಸೆ, ಇದನ್ನು ಮರಿಬೇಡ. ನಾನು ಮರ್ತಿಲ್ಲ ಅಕ್ಕವ್ರೆ, ಆದರೆ ರಾಮಣ್ಣಂಗೆ ನೆನಪಿರ್ಬೇಕಲ್ಲ. ನೀವು ಯಾವುದಕ್ಕೂ ರಾಮಣ್ಣಂತವ ಹುಷಾರಾಗಿರಿ. ಅವನೊಂಥರ ಚೂಪಾಗಿರೋ ಚಾಕು ಇದ್ದಂಗೆ. ಅದು ನನಗೂ ಗೊತ್ತು. ಆದರೆ ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಚಾಕು ನೋಡೋಕೆ ಚೂಪಾಗಿದ್ರೆ ಅದನ್ನು ನೋಡಿ ಭಯ ಪಡಬಾರ್ದು. ಚಾಕು ಹಿಡಿತ ನಮ್ಮ ಕೈಯಲ್ಲಿದ್ರೆ ಏನು ಬೇಕಾದರೂ ಕಟ್ ಮಾಡಬಹುದು. ಮಾವನವರು ಸಿಟಿಗೆ ಹೋಗಿ ಮದುವೆ ವಿಷಯ ಮಾತಾಡ್ಕೊಂಡು ಬಂದ್ರಲ್ವಾ, ಅದನ್ನು ಕಟ್ ಮಾಡಬಹುದು. ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ವೇಟ್ ಮಾಡು ಚಂದ್ರಿ. ಈ ನಂದಿತಾ ಯಾರು ಅಂತ ನಿನಗೆ ಗೊತ್ತಾಗತ್ತೆ. ಅರೆ ವಾ, ಸೂಪರ್ ಅಕ್ಕ ನೀವು.